ಇದು ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ. ಹಿಂದೆಂದೂ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು kg ಯೂರಿಯಾವನ್ನು ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮಾತ್ರ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರ. ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು? ರೈತರಿಗೆ ದ್ರೋಹ ಬಗೆತಾ ಇದ್ದೀರಲ್ಲ. ಇದು ರೈತ ವಿರೋಧಿ ಸರ್ಕಾರ. ರೈತರಿಗೆ ದ್ರೋಹ ಬಗೆದಿದ್ದಾರೆ. ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೇನು ಅನಿಸೇ ಇಲ್ಲ. ಇದು ಸಿಕ್ಕಿರೋದಿಷ್ಟು, ಸಿಗದೇ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ. ಯೂರಿಯಾದು ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗಲಿಕ್ಕೆ 10% ಸಿಗುವಂಥ ಈ ರಸಗೊಬ್ಬರವನ್ನು ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಆಗ್ತಿರೋಂಥದ್ದು ಎದ್ದು ಕಾಣುವಂಥದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನು ಮಾಡ್ತಿರುವಂಥದ್ದು ನಮಗೆ ಇದೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಸಬ್ ಇನ್ಸ್ಪೆಕ್ಟರ್ದು ಬರೀ ಇನ್ನು 10 ಉಳ್ಕೊಳ್ಳುತ್ತೆ. ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು 600 ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತಗೊಳ್ತೇವೆ. ಆಗ ನಿಮಗೆ ಆ 10 ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ. ತಮಗೆ ತಾವು ಕೇಳಿದಿರಿ, ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಸ್ಟೇಷನ್ನಿಗೆ ಬಂದವ್ರಿಗೆ ಅವರಿಗೆ ಗಸ್ತು, ನಾಗರಿಕ ಅಹವಾಲು ಇದರಲ್ಲೇ ಕಾಲ ಕಳೆದುಬಿಡ್ತಾರೆ. ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 103 ಜನ ಗೃಹರಕ್ಷಕ ಸಿಬ್ಬಂದಿಯನ್ನು ತಗೊಂಡಿದ್ದೀವಿ. ಜನಗಳಿಗೆ ಆಗಿರುವಂತಹ ತೊಂದರೆಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಅಂತ ನಾವು ನಂಬಿದ್ದೇವೆ. ಇದು ಆ ಜಿಲ್ಲೆಯಲ್ಲಿ ಬೇಡಿಕೆನೂ ಕೂಡ ಆಗಿದೆ. ಕೆಲವು ಕೋರ್ಟ್ ನಿರ್ದೇಶನನೂ ಕೂಡ ಇದೆ ಇದರಲ್ಲಿ. ಅವೆಲ್ಲವನ್ನ ನಮ್ಮ ಸಮಿತಿಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಈ ಪರಿಹಾರದ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಅಂಗೀಕರಿಸಿಕೊಡ್ಬೇಕಾಗಿ ಸಭೆಯನ್ನ ಅಧ್ಯಕ್ಷರ ಇದು